ನಮಸ್ತೆ ಎಜೆ ನ್ಯೂಸ್ಗೆ ಸ್ವಾಗತ. ರಾಜ್ಯ ಸರ್ಕಾರ ಪಂಚಾಯಿತಿ ನೌಕರಿಗೆ ದಿನಾಂಕ 28/7/2022ರಲ್ಲಿ ನಿಗದಿಪಡಿಸಿದ ಕನಿಷ್ಠ ವೇತನವನ್ನು ದಿನಾಂಕ 26/9/2023ರಂದು ಕರ್ನಾಟಕ ಉಚ್ಚ ನ್ಯಾಯಾಲಯ ರದ್ದು ಮಾಡಿ ರಕ್ತಕೋಶ ಬ್ರೆಡ್ ಕೇಸ್ನಲ್ಲಿ ಸುಪ್ರೀಂ ಕೋರ್ಟ್ ನಿಗದಿಪಡಿಸಿದ ಮಾರ್ಗಸೂಚಿಯನ್ನು ಅನುಸರಿಸಿ ಕನಿಷ್ಠ ವೇತನ ಯದಿಯಲ್ಲಿ ಪಡಿಸಬೇಕು ಅಂತ ನ್ಯಾಯಾಲಯ ಆದೇಶಿಸಿತ್ತು. ಸಂಘವು ನ್ಯಾಯಾಲಯದ ಆದೇಶವನ್ನು ಜಾರಿ ಮಾಡುವಂತೆ ಹೋರಾಟ ರೂಪಿಸಿದ ಮೇಲೆ ಕಾರ್ಮಿಕ ಸಚಿವರು ಮತ್ತು ಅಧಿಕಾರಿಗಳು ಹಾಗೂ ಗ್ರಾಮೀಣ ಅಭಿವೃದ್ಧಿ ಸಚಿವರು ಮತ್ತು ಅಧಿಕಾರಿಗಳ ಜೊತೆ ಮಾತುಕತೆ ನಡೆಸಲಾಗಿದೆ. ಆದರೂ ಕೂಡ ಸರ್ಕಾರ ಮೀನಾಮೇಷ ಎಣಿಸಿದೆ. ದಕ್ಷಿಣ ಕನಿಷ್ಠ ವೇತನ ರೂಪಾಯಿ 31,000 ನೀಡಬೇಕು ಅಂತ ಒತ್ತಾಯಿಸ್ತೀವಿ. ರಾಜ್ಯದ ಗ್ರಾಮ ಪಂಚಾಯತ್ನಲ್ಲಿ ಕರ ವಸೂಲಿಗಾರ, ಗುಮಾಸ್ತ, ಡಾಟಾ ಎಂಟ್ರಿ ಆಪರೇಟರ್, ಜವಾನ, ನೀರಗಂಟಿ, ಸ್ವಚ್ಛತಾಗಾರು ಇತ್ಯಾದಿ ನೌಕರು ಗ್ರಾಮ ಪಂಚಾಯಿತಿಗಳು ಆರಂಭವಾದ ಕಾಲದಿಂದಲೂ ಕೂಡ ಕನಿಷ್ಠ ಪೂರಿ ಹೊರತುಪಡಿಸಿ ಬೇರೆ ಯಾವುದೇ ಸೌಲಭ್ಯ ಇಲ್ಲದೆ ತನ್ನ ಜೀವಮಾನವೇ ದುಡಿದು ನಿವೃತ್ತಿ ಆದಾಗ ಇಳಿ ವಯಸ್ಸಲ್ಲಿ ಜೀವನ ನಡೆಸುವುದಕ್ಕೆ ಬಹಳ ದುಸ್ತರವಾಗಿದ್ದರಿಂದ ಸರ್ಕಾರವೇ ಪಿಂಚಣಿ ನೀಡಲು ಒಂದು ಆಯೋಗ ರಚನೆ ಮಾಡಿತ್ತು. ಆ ಸಮಿತಿ ಈ ವರದಿಯನ್ನು ಇಲಾಖೆಗೆ ನೀಡಿದೆ. ವರದಿ ಮೇಲೆ ಸಂಘದ ಜೊತೆ ಚರ್ಚೆ ನಡೆಸಿದ್ರೂ ಕೂಡ ಜಾರಿಯಾಗಿಲ್ಲ. ತಕ್ಷಣ ಪಿಂಚಣಿ ಜಾರಿ ಮಾಡಬೇಕು ಅಂತ ಒತ್ತಾಯಿಸ್ತೀವಿ. ಇನ್ನು ಅಗತ್ಯ ವಸ್ತುಗಳ ಬೆಲೆ ಏರಿಕೆಯನ್ನು ನಿಯಂತ್ರಿಸಬೇಕು. ಶ್ರೀಮಂತರ ಮೇಲಿನ ತೆರಿಗೆ ಹೆಚ್ಚಿಸಿ ಬಡವರ ಪರವಾದ ನೀತಿಯನ್ನ ಜಾರಿ ಮಾಡಬೇಕು. ರೈತರ ಬೆಳೆಗಳಿಗೆ ಲಾಭದಾಯಕ ಬೆಂಬಲ ಬೆಲೆ ನೀಡಬೇಕು. ರೈತ, ವಿದ್ಯುತ್ ಸೇರಿದಂತೆ ಎಲ್ಲಾ ಕ್ಷೇತ್ರವನ್ನ ಎಲ್ಲಾ ಸ್ವರೂಪದ ಖಾಸಗೀಕರಣವನ್ನ ಕೈಬಿಡಬೇಕು. ಗ್ರಾಮ ಪಂಚಾಯಿತಿ ನೌಕರಿಗೆ ಕನಿಷ್ಠ ವೇತನ 31,000 ನಿಗದಿಗಾಗಿ, ಕನಿಷ್ಠ ಪಿಂಚಣಿ 6,000 ನಿಗದಿಗಾಗಿ ನೀಡಬೇಕು. ಸೇವಾ ಹಿರಿತನದ ವೇತನ ಹೆಚ್ಚಳ, ಆರೋಗ್ಯ ವಿಮೆ, ಐಪಿಡಿ ಸೌಲಭ್ಯ ವರದಿಯಂತೆ ಸ್ವಚ್ಛತಾಗಾರ ನೇಮಕ ಹಾಗೂ ಈ ಮೇಲಿನ ಬೇಡಿಕೆಗಳಿಗಾಗಿ ರಾಜ್ಯ ಸರ್ಕಾರವನ್ನ ದಿನಾಂಕ 24/1/2024ರಂದು ತಮ್ಮ ಸಂಘವು ಈ ಪ್ರತಿಭಟನೆ ಮಾಡುವುದರ ಮುಖಾಂತರ ನಮ್ಮ ಬೇಡಿಕೆಯನ್ನ ಬಗೆಹರಿಸಲು ಜಿಲ್ಲಾಧಿಕಾರಿಗಳ ಮುಖಾಂತರ ಮನವಿ ಸಲ್ಲಿಸಿ ಮಾತನಾಡಿದರು. ಅವೈಲೇಬಲ್ ಇರ್ತಾರೆ, ಕೇಂದ್ರ ಇರ್ತಾರೆ ಅವರು, ಅದಕ್ಕೆ ಬಂದಿಲ್ಲ ಸರ್. ನಮ್ದು ಒಂದು ಸ್ಟೇಡಿಸ್ ಅವರು ಬಂದರೂ ಒಂದು ಕಾರ್ಮಿಕರಿಗೆ ಅನುಕೂಲ ಆಗ್ತದೆ. ಯಾಕಂದ್ರೆ ನಮ್ದು ಇವತ್ತು ಒಂದೇ ವೇಟ್ ಮಾಡಿದ್ರೆ ಏನು ತೊಂದರೆ ಸರ್. ತಾಜಾ ಸುದ್ದಿಗಾಗಿ ಎಜೆ ನ್ಯೂಸ್ 24x7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ.